ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಬಿಡಿಸುವಂತಹ ಸ್ಕಿಲ್ಲನ್ನು ಯಾವ ರೀತಿಯಾಗಿ ಕ್ವಶನ್ ಪೇಪರನ್ನು ಬಿಡಿಸಬೇಕು, ಅದಕ್ಕಿರ್ತಕ್ಕಂಥ ಟ್ರಿಕ್ಸ್ ಏನು, ಯಾಕಂತಂದರೆ ನಿಮಗೆ 100 ಪ್ರಶ್ನೆಗಳ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅದಕ್ಕೆ ನಿಮಗೆ ಇರುವಂತಹ ಸಮಯಾವಕಾಶ ಕೇವಲ 90 ನಿಮಿಷಗಳು, ಅಂದರೆ 1.5 ಗಂಟೆ ಇರುತ್ತೆ. ಹಾಗಾಗಿ ಆ ಒಂದು 90 ನಿಮಿಷಗಳಲ್ಲಿ 100 ಪ್ರಶ್ನೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ನೀವು 50% ಎಫರ್ಟ್ ಏನಿದೆ ನೀವು ಓದೋದ ಕಡೆ ಕೊಟ್ಟರೆ, ಇನ್ನೂ 50% ಎಫರ್ಟ್ ಏನಿರುತ್ತೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಇರುತ್ತೆ. ಅಲ್ಲಿ ನೀವು ಯಾವ ರೀತಿಯಾಗಿ ಕ್ವಶನ್ ಪೇಪರನ್ನು ಬಿಡಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ಏನಿದೆ ಅದು ನಿರ್ಧಾರ ಆಗುತ್ತೆ. ಯಾಕಂತಂದರೆ ಈ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಮೆಥಡ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಎಷ್ಟು ಓದಿದರೂ ಕೂಡ ವೇಸ್ಟ್ ಆಗುತ್ತೆ. ಆ ಒಂದು ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಸ್ಕಿಲ್ಸ್ ಯಾವ ರೀತಿಯಾಗಿ ಬೆಳೆಸ್ಕೋಬೇಕು, ಹೇಗೆ ಒಂದು ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಪೇಪರನ್ನು ಬಿಡಿಸ್ಬೇಕು ಅನ್ನೋದರ ಸಂಪೂರ್ಣ ಗೈಡ್ಲೈನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡಲಾಗುತ್ತೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇದನ್ನು ಪೂರ್ತಿಯಾಗಿ ನೋಡೋದರಿಂದ ನಿಮಗೆ ಆ ಒಂದು ಕ್ವಶನ್ ಪೇಪರ್ ಬಗ್ಗೆ ಇರುವಂತಹ ಒಂದು ಐಡಿಯಾ ಬರುತ್ತೆ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಪ್ರತಿಯೊಂದು ಎಕ್ಸಾಮನ್ನು ನಡೆಸಬೇಕಾದ್ರೆ, ಪ್ರತಿಯೊಂದು ಇಲಾಖೆಯು ಎಕ್ಸಾಮನ್ನು ನಡೆಸಬೇಕಾದರೆ ಅದರದೇ ಆದಂತಹ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಫಾಲೋ ಮಾಡುತ್ತೆ. ಅದರಲ್ಲಿ 3 ವಿಭಾಗಗಳಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ನೋಡಿ, ಮೊದಲನೇದು ಈಸಿ ಕ್ವಶನ್ಸ್ ಇರ್ತವೆ, ಎರಡನೇದು ಮೀಡಿಯಮ್ ಕ್ವಶನ್ಸ್ ಇರ್ತವೆ, ಮೂರನೇದು ಟಫ್ ಅಥವಾ ಹಾರ್ಡ್ ಕ್ವಶನ್ಸ್ ಇರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ 100 ಪ್ರಶ್ನೆಗಳು ಇದ್ದಾವೆ ಅಂತಂದರೆ ಅದರಲ್ಲಿ 30 ಕ್ವಶನ್ ಏನಿದ್ದಾವೆ ಈಸಿ ಇರ್ತವೆ, ಇನ್ನೂ 30 ಕ್ವಶನ್ ಮೀಡಿಯಮ್ ಇರ್ತವೆ, ಹಾಗೂ ಇನ್ನೂ 30 ಕ್ವಶನ್ ಹಾರ್ಡ್ ಅಥವಾ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತೆಗೆಯಲಾಗುತ್ತೆ. ಇನ್ನು 10 ನೋಡಿದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ ಅಂತ ಬರುತ್ತೆ. ಅದು ನಿಮಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಅದರಲ್ಲೂ ಕೂಡ ನಿಮಗೆ ಈಸಿ ಮತ್ತು ಹಾರ್ಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಹಾಗಾಗಿ ಈ ಒಂದು 10 ಮಾರ್ಕ್ಸನ್ನು ನಾನು ಸಪ್ರೇಟಾಗಿಟ್ಟು ನಿಮಗೆ ಅರ್ಥ ಆಗಲಿ ಅಂತ ಇರೋ 90 ಮಾರ್ಕ್ಸಲ್ಲಿ ಯಾವ ರೀತಿಯಾಗಿ ಈಸಿ, ಮೀಡಿಯಮ್ ಮತ್ತು ಟಫ್ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ ಅಂತ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಇದು ಪ್ರತಿಯೊಂದು ಇಲಾಖೆಯು ಅನುಸರಿಸುವಂತಹ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಇದು ನಮಗೆ ಸಂಬಂಧಪಡೋದಿಲ್ಲ. ಯಾಕಂತಂದರೆ ಇವ್ರ ಪ್ರಕಾರ ನಾವೇನಾದರೂ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋದರೆ ನಾವು 90 ನಿಮಿಷದಲ್ಲಿ 100 ಅಲ್ಲ 50 ಕ್ವಶನ್ಸನ್ನು ಕೂಡ ಬಿಡಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಾವು ಬಿಡಿಸೋದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಕೂಡ ನೀವು 3 ವಿಭಾಗಗಳಲ್ಲಿ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಾಗಿರುತ್ತೆ. ಮೊದಲನೇದು ನೋನ್ ಕ್ವಶನ್ಸ್, ಆಮೇಲೆ ಎಲಿಮಿನೇಷನ್ ಟ್ರಿಕ್ ಅಂತ ಕರಿತೀವಿ, ಮೂರನೇದು ಬಂದು ಗೆಸ್ಸಿಂಗ್ ಮೆಥಡ್. ಇದು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನೋನ್ ಕ್ವಶನ್ಸ್ ಅಂದರೆ ಗೊತ್ತಿರುವ ಪ್ರಶ್ನೆಗಳು. ನೀವು ಏನಿಲ್ಲ ಅಂತಂದರೂ ಆ ಒಂದು 100 ಪ್ರಶ್ನೆಗಳ ಕ್ವಶನ್ ಪೇಪರನ್ನು ಇರೋ 90 ನಿಮಿಷದಲ್ಲಿ 2 ಬಾರಿ ಆದರೂ ಓದಬೇಕಾಗಿರುತ್ತೆ. ಹಾಗಿದ್ದರೆ ಮಾತ್ರ ನೀವು ಆ ಒಂದು ಎಕ್ಸಾಮಲ್ಲಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ. ಉದಾಹರಣೆಗಳಾದರೆ, ನೀವು ಒಂದು ಕ್ವಶನ್ ಪೇಪರನ್ನು ಒಂದು ಕ್ವಶನನ್ನು ಓದಿದಾಗ ಆ ಒಂದು ಕ್ವಶನ್ಗೆ ನಿಮಗೆ ಆನ್ಸರ್ ಏನಾದರೂ ಟಕ್ ಅಂತ ಬಂದರೆ ಏನು ಯೋಚನೆ ಮಾಡದೇ ಅದಕ್ಕೆ ಆನ್ಸರನ್ನು ಹಾಕಿ ಮುಂದಿನ ಕ್ವಶನ್ಗೆ ಹೋಗಿ. ಆನ್ಸರ್ ಪಕ್ಕಾ ಗೊತ್ತಿದ್ದರೆ 100% ಇದಕ್ಕೆ ಸರಿಯಾದ ಉತ್ತರ ಇದೆ ಅಂತ ಏನಾದರೂ ನಿಮಗೆ ಗೊತ್ತಿದ್ದರೆ ಆ ಒಂದು ಕ್ವಶನ್ಗೆ ಆನ್ಸರನ್ನು ಟಿಕ್ ಹಾಕಿ ಮುಂದಿನ ಕ್ವಶನ್ಗೆ ಹೋಗಿ. ಆಮೇಲೆ ಎರಡನೇ ಕ್ವಶನನ್ನು ಓದಿದಾಗ ಇದಕ್ಕೆ ಆನ್ಸರ್ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ಯಾಕಂದರೆ ನಿಮಗೆ ಟೈಮ್ ಇರೋದಿಲ್ಲ. ಆ ಒಂದು ಕ್ವಶನನ್ನು ಸ್ಕಿಪ್ ಮಾಡಿ ಮುಂದಿನ ಕ್ವಶನ್ಗೆ ಹೋಗಿ. ಇದೇ ರೀತಿಯಾಗಿ ನೀವು ಇರುವಂತಹ 100 ಕ್ವಶನ್ಸ್ಗಳಲ್ಲಿ ಮೊದಲನೇ ರೌಂಡಲ್ಲಿ ನೀವು ಗೊತ್ತಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಆನ್ಸರನ್ನು ಹಾಕಿ. ಗೊತ್ತಿಲ್ಲದೆ ಇರೋದನ್ನು ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ಅದನ್ನು ಬಿಟ್ಬಿಡಿ. ಈ ರೀತಿ ಮಾಡೋದ್ರಿಂದ ನೀವು ಮೊದಲನೇ ರೌಂಡನ್ನು ಮುಗಿಸ್ತೀರ. ಗೊತ್ತಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನೀವು ಮೊದಲು ಸ್ಪೀಡಾಗಿ ಆನ್ಸರನ್ನು ಟಿಕ್ ಮಾಡ್ತಾ ಹೋಗಿ. ಹಾಗಿದ್ದರೆ ಮಾತ್ರ ಇರುವ 90 ನಿಮಿಷದಲ್ಲಿ ನೀವು ಕ್ವಶನ್ ಪೇಪರನ್ನು
ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬರದೇ ಇರೋ ಕ್ವಶನ್ಸ್ಗಳಿಗೆ ಜಾಸ್ತಿ ಯೋಚನೆ ಮಾಡ್ತಾ ಕೂರೋದಕ್ಕೆ ಹೋಗಬೇಡಿ. ಎರಡನೇ ಟ್ರಿಕ್ ಬಂದು ಎಲಿಮಿನೇಷನ್ ಟ್ರಿಕ್ ಅಂತ ಕರಿತೀವಿ. ಇರುವಂತಹ 4 ಆಪ್ಷನ್ಗಳಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ನಾನು ಓದಿದ್ದೀನಿ, ಆದರೆ ಅಕ್ಯುರೇಟಾಗಿ ನಮಗೆ ಆನ್ಸರ್ ಗೊತ್ತಿಲ್ಲ ಎನ್ನುವಂತಹ ಕ್ವಶನ್ಗಳು ಕೂಡ ಅದರಲ್ಲಿ ಇರ್ತವೆ. ಆಗ ನೀವೇನು ಮಾಡಬೇಕು ಅಂತಂದರೆ ಎಲಿಮಿನೇಷನ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ಗೆ ನಿಮಗೆ 4 ಆಪ್ಷನ್ಸ್ ಇರ್ತವೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಆ ಒಂದು ಕ್ವಶನ್ಗೆ, ಆ ಒಂದು ಟಾಪಿಕ್ಗೆ ಸಂಬಂಧ ಪಡದೇ ಇರುವಂತಹ ಕ್ವಶನ್ಸ್ಗಳನ್ನು ಮೊದಲು ಎಲಿಮಿನೇಟ್ ಮಾಡಬೇಕು. ಆ ಒಂದು ಎಲಿಮಿನೇಟ್ ಮಾಡಿದಾಗ ಉಳಿದಿರುವಂತಹ ಆಪ್ಷನ್ಗಳು ನಿಮಗೆ ಸರಿಯಾದ ಆನ್ಸರ್ಗಳಾಗಿರ್ತವೆ. ಕೆಲವೊಂದು ಸಾರಿ ಈ ಒಂದು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿದಾಗ ಆನ್ಸರ್ ನಿಮಗೆ ಬೇಗ ಸಿಕ್ಬಿಡ್ತವೆ. ಇನ್ನು ಕೆಲವು ಸಾರಿ ಆ ಒಂದು ಕಾಂಪ್ಲಿಕೇಟೆಡ್ ಆಗಿರುವಂತಹ ಕ್ವಶನ್ ಆನ್ಸರ್ಗಳಿರೋದ್ರಿಂದ, ಆಪ್ಷನ್ಸ್ಗಳಿರೋದ್ರಿಂದ ನಿಮಗೆ ಅಷ್ಟು ಬೇಗ ಆನ್ಸರ್ ಹುಡುಕೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಎಲಿಮಿನೇಷನ್ ಮೆಥಡನ್ನು ತುಂಬ ಜಾಗರೂಕತೆಯಿಂದ ಯೂಸ್ ಮಾಡಿ ಹಾಕಬೇಕಾಗಿರುತ್ತೆ. ಯಾಕಂತಂದರೆ ಇದೆಲ್ಲ ನಿಮಗೆ ಮಾಡಬೇಕಂತಂದರೆ ನೀವು ಕ್ವಶನ್ ಪೇಪರ್ಗಳನ್ನು ಓದೋದನ್ನು ನೀವು ಪ್ರಾಕ್ಟೀಸ್ ಮಾಡಿರಬೇಕು. ನೋಡಿ, ನೀವು 2ರಿಂದ 3 ವರ್ಷಗಳ ಕಾಲ ಅಥವಾ 4ರಿಂದ 5 ವರ್ಷಗಳ ಕಾಲ ತುಂಬ ಕಷ್ಟಪಟ್ಟು ಓದಿದಿರ, ಎಲ್ಲ ಟಾಪಿಕನ್ನು ಕವರ್ ಮಾಡಿದಿರ ಅಂತ ಅಂದ್ಕೊಳ್ಳಿ. ಅದು ನಿಮಗೆ ಕೇವಲ 50% ಎಫರ್ಟ್ ಆಗಿರುತ್ತೆ, ಸರಿನಾ? 50% ಎಫರ್ಟ್ ಆಗಿರುತ್ತೆ. ಇನ್ನೂ 50% ಏನಿದೆ ಅಂತಂದರೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಇರುತ್ತೆ. ಆ ಒಂದು ಎಕ್ಸಾಮ್ ಹಾಲಲ್ಲಿ ನೀವು ಆ ಒಂದು ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ಬಿಡಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ನೀವು ಎಷ್ಟು ಸ್ಕೋರ್ ತಗೊಳ್ತೀರಾ, ನಿಮ್ಮ ಸ್ಕೋರ್ ಕಾರ್ಡ್ ಏನಿರುತ್ತೆ ಅದು ನಿರ್ಧಾರ ಆಗುತ್ತೆ. ಹಾಗಾಗಿ ನಿಮಗೆ ಕ್ವಶನ್ ಪೇಪರ್ ಬಿಡಿಸೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾದಂತಹ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನೋಡಿ, ನೀವು ಒಂದು ಕ್ವಶನನ್ನು ಓದೋದಕ್ಕೆ ಏನಿಲ್ಲ ಅಂದರೂ 2 ನಿಮಿಷ ಟೈಮ್ ತೊಗೊಂಡ್ರೆ ನಿಮಗೆ 100 ಕ್ವಶನನ್ನು ಅಟೆಂಪ್ಟ್ ಮಾಡೋದಕ್ಕೆ ನಿಮಗೆ 200 ನಿಮಿಷಗಳ ಕಾಲಾವಕಾಶ ಬೇಕಾಗುತ್ತೆ. 200 ನಿಮಿಷ ಅಂದರೆ ಎಷ್ಟಾಗುತ್ತೆ? 1.5 ಗಂಟೆ ನಿಮಗೆ ಸಾಕಾಗೋದಿಲ್ಲ. ಹಾಗಾಗಿ ಎಷ್ಟು ಸ್ಪೀಡಾಗಿ ನೀವು ಕ್ವಶನ್ ಪೇಪರನ್ನು ಓದೋದನ್ನು ಕರಗತ ಮಾಡ್ಕೊಂಡಿರ್ತಾರ, ಅದರ ಮೇಲೆ ನಿಮ್ಮ ಈ ಒಂದು ಸ್ಕಿಲ್, ಕ್ವಶನ್ ಪೇಪರ್ ಬಿಡಿಸುವಂತಹ ಸ್ಕಿಲ್ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ನೀವು ಓದೋದ್ರ ಕಡೆ ಎಷ್ಟು ಗಮನ ಕೊಡ್ತೀರೋ, ನೀವು ಓದೋದ್ರ ಮೇಲೆ ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟೇ ಎಫರ್ಟನ್ನು ನೀವು ಕ್ವಶನ್ ಪೇಪರ್ ಬಿಡಿಸೋದ್ರ ಮೇಲೆ ಹಾಕಬೇಕಾಗುತ್ತೆ. ಪ್ರತಿದಿನ ನೀವು ಕ್ವಶನ್ ಪೇಪರನ್ನು ಬಿಡಿಸೋದಕ್ಕೆ ಟ್ರೈ ಮಾಡಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಅಷ್ಟು ಸ್ಪೀಡಾಗಿ ಕ್ವಶನನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಸ್ಕಿಲ್ಲನ್ನು ನೀವು ಕರಗತ ಮಾಡಿಕೊಂಡಿರಬೇಕು. ಆಗ ಮಾತ್ರ ನೀವು ಈ ಒಂದು ಕ್ವಶನ್ ಪೇಪರನ್ನು ಪರ್ಫೆಕ್ಟಾಗಿ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3ನೇದು ಬಂದು ಗೆಸ್ಸಿಂಗ್ ಮೆಥಡ್ ಅಂತ ಕರೆಯಲಾಗುತ್ತೆ. ಈ ಒಂದು ಗೆಸ್ಸಿಂಗ್ ಮೆಥಡ್ ಏನಂದರೆ, ಇದನ್ನು ಓನ್ಲಿ 10% ಮೆಂಬರ್ಸ್ ಮಾತ್ರ ಗೆಸ್ ಮಾಡಿ ಹಾಕುವಂತಹ ಸ್ಕಿಲ್ಲನ್ನು ಹೊಂದಿರ್ತಾರೆ, ಆ ಒಂದು ಟ್ಯಾಲೆಂಟನ್ನು ಹೊಂದಿರ್ತಾರೆ. ಈ ಒಂದು ಗೆಸ್ಸಿಂಗ್ ಮೆಥಡನ್ನು 100ರಲ್ಲಿ 1 ಅಥವಾ 2 ಮಾತ್ರ ಈ ಒಂದು ಗೆಸ್ಸಿಂಗ್ ಮೆಥಡನ್ನು ಯೂಸ್ ಮಾಡಿ ಆನ್ಸರನ್ನು ಕರೆಕ್ಟಾಗಿ ಹಾಕುವಂತಹ ಟ್ಯಾಲೆಂಟನ್ನು ಹೊಂದಿರ್ತಾರೆ. ಯಾಕಂತಂದರೆ ಇರುವಂತಹ 4 ಆಪ್ಷನ್ಗಳಲ್ಲಿ ನಮಗೆ ಆನ್ಸರೇ ಗೊತ್ತಿರೋದಿಲ್ಲ. ಅದರಲ್ಲಿ ಸರಿಯಾದ ಉತ್ತರವನ್ನು ಎಲಿಮಿನೇಷನ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಏನೋ ಒಂದನ್ನು ಮಾಡಿ ಗೆಸ್ ಮಾಡಿ ಇದೇ ಕರೆಕ್ಟ್ ಅಂತೇಳಿ ಈ ಒಂದು ಆನ್ಸರನ್ನು ಹಾಕುವಂತಹ ಸ್ಕಿಲ್ಲನ್ನು, ಆ ಒಂದು ಟ್ಯಾಲೆಂಟನ್ನು ಕೇವಲ ಸ್ವಲ್ಪ ಜನ ಮಾತ್ರ ಹೊಂದಿರ್ತಾರೆ. ಈ ಒಂದು ಮೆಥಡನ್ನು ನೀವು ಕೂಡ ಯೂಸ್ ಮಾಡ್ಬೋದು, ಆದರೆ ಕೇವಲ 1ರಿಂದ 5 ಕ್ವಶನ್ಗಳಲ್ಲಿ ಮಾತ್ರ ನೀವು ಇದನ್ನು ಯೂಸ್ ಮಾಡಿ. ಇರುವಂತಹ ಈ 2 ಟ್ರಿಕ್ಗಳನ್ನು ನೀವು ಯೂಸ್ ಮಾಡಿ ಕ್ವಶನ್ ಪೇಪರನ್ನು ಬಿಡಿಸಿದರೆ ನೀವು ಸ್ಕೋರ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಗೆಸ್ಸಿಂಗ್ ಮೆಥಡನ್ನು ಯಾಕೆ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತೇನೆ ಅಂತಂದರೆ, ನೋಡಿ, ನಿಮಗೆ ಆ ಒಂದು ಕ್ವಶನ್ ಪೇಪರಲ್ಲಿ ನಿಮಗೆ ಕಟ್ ಆಫ್ ಮಾರ್ಕ್ಸನ್ನು ನೀಡಲಾಗಿರುತ್ತೆ. ಒಂದು ತಪ್ಪಾದರೆ ನಿಮಗೆ 0.25ನಷ್ಟು ಮಾರ್ಕ್ಸನ್ನು ಕಟ್ ಮಾಡೋದ್ರಿಂದ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ. ಗೆಸ್ಸಿಂಗ್ ಮೆಥಡನ್ನು ಆದಷ್ಟು ಅವಾಯ್ಡ್ ಮಾಡಿ ನೀವು ಕ್ವಶನ್ ಪೇಪರನ್ನು ಬಿಡಿಸಿದ್ರೆ ನೀವು ಸ್ಕೋರ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಇಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ ಇರೋದಿಲ್ಲ. ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಲ್ಲಿ ಅಥವಾ ಬೇರೆ ಎಕ್ಸಾಮ್ಗಳಲ್ಲಿ ನಡೆಸುವಂತಹ ಕ್ವಶನ್ಗಳೇ ಬೇರೆ ಇದ್ದು, ಆದರೆ ಇಲ್ಲಿ KEA ಡಿಪಾರ್ಟ್ಮೆಂಟ್ ಇರೋದ್ರಿಂದ ಇವರು ಕ್ವಶನ್ ಪೇಪರ್ ರೆಡಿ ಮಾಡುವಂತಹ ಪ್ಯಾಟರ್ನೇ ಬೇರೆ ಇರುತ್ತೆ. ಇಲ್ಲಿ ಕ್ವಶನ್ಗಳು ರಿಪೀಟ್ ಆಗೋದಿಲ್ಲ, ಆದರೆ ಟಾಪಿಕ್ಗಳು ಮಾತ್ರ ರಿಪೀಟ್ ಆಗ್ತವೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇಲ್ಲಿ ಕ್ವಶನ್ಗಳು ರಿಪೀಟ್ ಆಗೋದಿಲ್ಲ, ಟಾಪಿಕ್ಗಳು ರಿಪೀಟ್ ಆಗ್ತವೆ. ಇವರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಇವರು ಕ್ವಶನನ್ನು ಹೇಗೆ ತೆಗಿತಾರೆ ಅಂತ ನೋಡೋದಾದರೆ ನೋಡಿ, ಇದನ್ನು ಆಮೇಲೆ ನೋಡೋಣ. ನೋಡಿ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೆಳಗಿನ ಯಾರು ಭಾಗವಹಿಸಿರಲಿಲ್ಲ ಅಂತ ಕ್ವಶನ್ ಇದೆ. ಇದು 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ KEA ಇಲಾಖೆಯಿಂದ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಈ ಕೆಳಗಿನ ಯಾರು ಭಾಗವಹಿಸಿರಲಿಲ್ಲ. ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಓದಬೇಕಾದ್ರೆ ಇಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಯಾರು ಭಾಗವಹಿಸಿದ್ರು ಅಂತೇಳಿ
ಅಲ್ಲಿ ಓದಿರ್ತೀವಿ, ಇಲ್ಲಿ ಯಾರೂ ಭಾಗವಹಿಸಿಲ್ಲ ಅಂತೇಳಿ ಇಲ್ಲಿ ಕ್ವಶನನ್ನು ಕೇಳಲಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇದಕ್ಕೆ ಆನ್ಸರ್ ನೋಡಿ, ಗಂಗಾಧರ್ ರಾವ್ ದೇಶಪಾಂಡೆ. ಇವರು ಈ ಒಂದು ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರಲಿಲ್ಲ. ಯಾಕಂತಂದರೆ ಇವರು ಉಪ್ಪಿನ ಸತ್ಯಾಗ್ರಹದ ಮೊದಲ ಅಭ್ಯರ್ಥಿ ಆಗಿರೋದ್ರಿಂದ ಇವರನ್ನು ಈ ಒಂದು ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಇವರನ್ನು ಜೈಲಿಗೆ ಹಾಕಲಾಗುತ್ತೆ. ಹಾಗಾಗಿ ಇವರು ಯಾವುದೇ ರೀತಿಯಾದಂತಹ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರಲಿಲ್ಲ. ಈ ರೀತಿಯಾಗಿ ಡೀಪ್ ಆಗಿ ಓದಿದ್ರೆ ಮಾತ್ರ ಇದು ನಮಗೆ ಅರ್ಥ ಆಗುತ್ತೆ, ಈ ಒಂದು ಕ್ವಶನ್ಗೆ ಆನ್ಸರ್ ಹಾಕೋದಕ್ಕೆ ಸಾಧ್ಯ. ಕೆಲವೊಂದು ಬಾರಿ ನಾವು ಆ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರುವಂತಹ ಅಭ್ಯರ್ಥಿಗಳ ಬಗ್ಗೆ ನಾವು ಓದಿರ್ತೀವಿ. MP ನಾಡಕರ್ಣಿಯವರು ಇರ್ತಾರೆ, ಶ್ಯಾಮರಾವ್ ಶೆಣೈಯವರು ಇರ್ತಾರೆ, ಹಾಗೆ RR ದಿವಾಕರ್. ಇವರೆಲ್ಲ ನಮಗೇನಾದರೂ ಗೊತ್ತಿದ್ರೆ ನಮಗೆ ಲಾಸ್ಟ್ ಆಪ್ಷನ್ ಉಳಿಯೋದೆ ಗಂಗಾಧರ್ ರಾವ್ ದೇಶಪಾಂಡೆ. ಇದು ಎಲಿಮಿನೇಷನ್ ಮೆಥಡ್ ಆಗಿರುತ್ತೆ. ಈ ಒಂದು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಗಂಗಾಧರ್ ರಾವ್ ದೇಶಪಾಂಡೆ ಇವರನ್ನು ನಮಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ಇದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಈ 3 ಜನ ನಮಗೇನಾದರೂ ಗೊತ್ತಿದ್ದರೆ ಗಂಗಾಧರ್ ರಾವ್ ದೇಶಪಾಂಡೆ ಈ ಒಂದು ಆಪ್ಷನನ್ನು ತೆಗೆದುಹಾಕಿದರೆ ಇದೇ ಸರಿಯಾದಂಥ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಾವೇನಾದರೂ ಓದಿಲ್ಲ ಅಂತಂದರೆ ಇಲ್ಲಿ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಆನ್ಸರನ್ನು ಹಾಕ್ಬೋದು. ನೋಡಿ, ಇನ್ನು ಕೆಲವೊಂದಿಷ್ಟು ಪೇಪರ್ ಹ್ಯಾಕ್ಸ್ ಮತ್ತು ಒಂದು ಕ್ವಶನ್ ಆನ್ಸರ್ ಹ್ಯಾಕ್ಸ್ ಮತ್ತು ಟ್ರಿಕ್ಸ್ಗಳನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ನಾವು ನೋಡಿರ್ತೀವಿ. ಅದರಲ್ಲಿ ಒಂದು ಬಂದು, ಯಾವುದೇ ಕ್ವಶನನ್ನು ತಗೊಳ್ಳಿ, ಅವುಗಳಲ್ಲಿರುವಂತಹ ಆಪ್ಷನ್ಗಳಲ್ಲಿ ಇವುಗಳಲ್ಲಿ ಎಲ್ಲವೂ ಅಂತ ಆಪ್ಷನ್ ಏನಾದರೂ ಇದ್ದರೆ ಅದಕ್ಕೆ ಸರಿಯಾದಂಥ ಉತ್ತರ ಇವುಗಳಲ್ಲಿ ಎಲ್ಲವೂ ಇದೇ ಆಗಿರುತ್ತೆ. 95% ಇದೇ ಆನ್ಸರ್ ಆಗಿರುತ್ತೆ. ಆದರೆ ಅದು ಯಾವಾಗಂತಂದರೆ ಹಿಂದೆ ನಡೆಯುವಂತಹ KSP ಡಿಪಾರ್ಟ್ಮೆಂಟ್ಗಳಲ್ಲಿ ಇರುವಂತಹ ಕ್ವಶನ್ಗಳಲ್ಲಿ ಇದು ಅಪ್ಲೈ ಆಗ್ತಾ ಇತ್ತು. ಆದರೆ ಈಗ KEAದವರು ಈ ಒಂದು ಕ್ವಶನ್ ಆನ್ಸರನ್ನು ರೆಡಿ ಮಾಡ್ತಾ ಇರೋದ್ರಿಂದ, KEA ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಈ ಟ್ರಿಕ್ ನಡೆಯೋದಿಲ್ಲ. ಹಾಗಾಗಿ ಇಂತಹ ಕ್ವಶನ್ ಆಲ್ಮೋಸ್ಟ್ ಬರೋದು ಕಡಿಮೆ. 99% ಇಂತಹ ಕ್ವಶನನ್ನು ಅವರು ತೆಗೆಯೋದಿಲ್ಲ. ಅಕಸ್ಮಾತ್ ಬಂದರೂ ಕೂಡ ಆನ್ಸರನ್ನು ಪರಿಶೀಲನೆ ಮಾಡಿ, ಆ ಒಂದು ಆಪ್ಷನ್ಗಳನ್ನು ಪರಿಶೀಲನೆ ಮಾಡಿ ಓದ್ಕೊಂಡಿದ್ರೆ ಅವುಗಳನ್ನು ಯೋಚನೆ ಮಾಡಿ ಈ ಒಂದು ಆನ್ಸರನ್ನು ಹಾಕಿ. ಯಾಕಂದರೆ ಎಲ್ಲ ಟೈಮಲ್ಲಿ 95% ಸರಿಯಾಗಿದ್ದರೆ ಇನ್ನೂ 5% ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ತಪ್ಪಾಗಿರ್ತವೆ. ಹಾಗಾಗಿ ಇವುಗಳನ್ನು ಯೋಚನೆ ಮಾಡಿ ಹಾಕಿ. KEA ಡಿಪಾರ್ಟ್ಮೆಂಟ್ ಈ ಒಂದು ಎಕ್ಸಾಮನ್ನು ನಡೆಸ್ತಾ ಇರೋದ್ರಿಂದ ಅವರು ಕಾಂಪ್ಲಿಕೇಟೆಡ್ ಆಗಿ ಕ್ವಶನ್ಸ್ಗಳನ್ನು ತೆಗೆಯೋದ್ರಿಂದ ಈ ಒಂದು ಟ್ರಿಕ್ ಅಲ್ಲಿ ವರ್ಕ್ ಆಗೋದಿಲ್ಲ. ಇನ್ನೊಂದು ಟ್ರಿಕ್ ಬಂದು, ಒಂದು ಯಾವ ಆಪ್ಷನ್ಸ್ಗಳಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಆಪ್ಷನ್ ಇರುತ್ತೋ, 2 ರಿಂದ 3 ಲೈನ್ ಇರುವಂತಹ ಆಪ್ಷನ್ ಇರುತ್ತೋ, ಕೆಲವೊಂದು ಸರಿ ಆ ಒಂದು ಆಪ್ಷನ್ ಕೂಡ ಸರಿಯಾದಂಥ ಉತ್ತರ ಆಗುತ್ತೆ. ಆ ಒಂದು ಟ್ರಿಕ್ಗಳನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಆನ್ಸರ್ ಗೊತ್ತಿದ್ದರೆ ಮಾತ್ರ ಅವುಗಳನ್ನು ಯೂಸ್ ಮಾಡಿ. ಯಾಕಂತಂದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸನ್ನು ಇಟ್ಟಿರೋದ್ರಿಂದ ನೀವು ಒಂದು ತಪ್ಪು ಹಾಕಿದರೂ ಕೂಡ ನಿಮಗೆ ಲಾಸ್ ಆಗೋದು ನಿಮಗೇನೆ. ಹಾಗಾಗಿ ಸ್ಕೋರ್ ಕಡಿಮೆಯಾಗುತ್ತೆ, ನಿಮ್ಮ ಕಟ್ ಆಫ್ ಅಲ್ಲಿವರೆಗೂ ಬರೋದಿಲ್ಲ. ಯಾಕಂತಂದರೆ ಪ್ರತಿಯೊಂದು ಎಕ್ಸಾಮನ್ನು ನೀವು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡ್ತಾ ಹೋದರೆ ಆಯ್ದು, ಬಂದರೆ ಬಂತು, ಹೋದರೆ ಹೋಯ್ತು ಅಂತ ಎಲ್ಲ ಆಪ್ಷನ್ಗಳಿಗೆ ಕಣ್ಣು ಮುಚ್ಚಿ ಟಿಕ್ ಹಾಕೋದನ್ನು ಬಿಟ್ಟು ಗೊತ್ತಿರುವಂತಹ ಎಷ್ಟು ಗೊತ್ತಿರ್ತಾವೋ ಅಷ್ಟು ಕ್ವಶನ್ಸ್ಗಳಿಗೆ ಹಾನೆಸ್ಟಾಗಿ ಆನ್ಸರನ್ನು ಟಿಕ್ ಹಾಕಿ ಬನ್ನಿ. ಯಾರು ಗಾಬರಿ ಆಗಬೇಡಿ. ಯಾಕಂತಂದರೆ ನೀವು ಎಷ್ಟು ಗಾಬರಿ ಆಗ್ತಿರೋ ಅಲ್ಲೇ ಒಂದು 25% ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಳಿಯುತ್ತೆ. ನೀವು ಯಾವುದೇ ರೀತಿಯಾಗಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ತಾಳ್ಮೆಯಿಂದ ಕ್ವಶನ್ ಪೇಪರನ್ನು ಓದಿ, ಎಲ್ಲ ಕ್ವಶನ್ಗಳನ್ನು ಓದಿ ಅನಲೈಸಿಸ್ ಮಾಡಿ, ಕೆಲವೊಂದಿಷ್ಟು ಟ್ರಿಕ್ಗಳನ್ನು, ಸ್ಕಿಲ್ಸ್ಗಳನ್ನು ಯೂಸ್ ಮಾಡಿ ಕ್ವಶನ್ ಪೇಪರನ್ನು ಬಿಡಿಸಿ. ಪ್ರತಿಯೊಂದು ಎಕ್ಸಾಮನ್ನು ನೀವು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡೋದ್ರಿಂದ ಈ ಒಂದು ಎಕ್ಸಾಮಲ್ಲಿ ಏನಾದರೂ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಎಷ್ಟು ಓದಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ನಿಮಗೆ ಈ ಒಂದು ಎಕ್ಸಾಮಿನ ರಿಸಲ್ಟಿಂದ ಗೊತ್ತಾಗುತ್ತೆ. ಆಗ ನೀವು ಓದೋದ್ರ ಕಡೆ ಸೀರಿಯಸ್ ಆಗಿ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಆ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಪ್ಯಾಟರ್ನ್ ಆಗಿರುತ್ತೆ. ಇವುಗಳನ್ನು ನೀವು ಅಪ್ಲೈ ಮಾಡಿದ್ದೇ ಆದಲ್ಲಿ ನೀವು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಮುಂಬರುವಂತಹ ಎಕ್ಸಾಮ್ಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.